ಎಲ್ರಿಗೂ ನಮಸ್ಕಾರ. ಆತ್ಮೀಯ ಧ್ರುವತಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಕರ್ನಾಟಕದಲ್ಲಿ ಅತಿ ಕಮ್ಮಿ ಬುದ್ಧಿ ಇರುವಂತ ನಟ ಯಾರಾದ್ರೂ ಇತ್ತು ಅಂತಂದ್ರೆ ಅದು ಆ ದಿನಗಳು ಚೇತನ್. ಮೊನ್ನೆ ಅವ್ರು ಪ್ರಶ್ನೆ ಮಾಡಿದ್ರು, ಅಣ್ಣವ್ರಿಗೆ ಒಂದ್ 2.5 ಎಕರೆ ಜಾಗ ಕೊಟ್ಟಿದ್ದಾರೆ ಸ್ಮಾರಕಕ್ಕೆ, ಬೇರೆ ಯಾರಿಗೂ ಕೊಟ್ಟಿಲ್ಲ. ಅಣ್ಣವ್ರಿಗೆ ಏಂತಕ್ಕೆ ಎಲ್ಲಾನು ಬೇಗ ಕೊಟ್ಟಿದ್ದಾರೆ, ಅಣ್ಣವ್ರಿಗೆ 2.5 ಎಕರೆ ಕೊಡಬಾರ್ದಾಗಿತ್ತು ಅಂತ ಅಂದ್ಬಿಟ್ಟು. ಅದಕ್ಕೆ ನಾನು ಸಹ ಒಂದು ವಿಡಿಯೋ ಮಾಡಾಕಿದ್ದೆ. ಆಮೇಲೆ ಕರ್ನಾಟಕದಲ್ಲಿ ಸಾಕಷ್ಟು ಜನ ಅಣ್ಣವ್ರ ಅಭಿಮಾನಿಗಳು, ಆ ಸಾಕಷ್ಟು ಜನ ಅಂತಂದ್ರೆ 100 ವಿಡಿಯೋ, ಲಕ್ಷಾಂತರ ವಿಡಿಯೋಗಳು ಚೇತನ್ ಅವ್ರಿಗೆ ಒಂದು ತಿಳುವಳಿಕೆ ಕೂಡ ಹೇಳಿದ್ರು. ಯಾವ ತರ ಅಂತಂದ್ರೆ, ಅಣ್ಣವ್ರು ಮಾಡಿರೋ ಸಾಧನೆಗಳು, ಗೋಕಾಕ್ ಚಳುವಳಿ ಆಗಿರ್ಬೋದು, ಅಥವಾ ಅವ್ರಿಗೆ ಕರ್ನಾಟಕ ರತ್ನ ಅವಾರ್ಡ್ ಯಾಕೆ ಕೊಟ್ಟರು, ಮತ್ತೆ ಇಂಡಿಯಾದಲ್ಲಿ ಫಸ್ಟ್ ಡಾಕ್ಟರೇಟ್ ನ ಎಂತಕ್ಕೆ ತಗೊಂಡ್ರು, ಇದನ್ನೆಲ್ಲಾನು ಸಹ ಸಾಕಷ್ಟು ವಿಡಿಯೋಗಳಲ್ಲಿ ನೀವು ನೋಡಿರ್ತೀರಾ. ಆದ್ರೆ ಚೇತನ್ ಅವರು ಒಂದು ಪೋಸ್ಟ್ ಹಾಕಿದಾಗ ಕೆಳಗಡೆ ಒಂದಷ್ಟು ಜನ ಕಮೆಂಟ್ ಕೂಡ ಹಾಕಿದ್ರು. ಏನಂತ ಕಮೆಂಟ್ ಹಾಕಿತ್ತು ಅಂತಂದ್ರೆ, ಅಣ್ಣವ್ರ ಸ್ಮಾರಕಕ್ಕೆ 2.5 ಎಕರೆ ಕೊಟ್ಟರು ಬೆಂಗಳೂರಲ್ಲಿ, ಆದ್ರೆ ವಿಷ್ಣುವರ್ಧನ್ ಅವ್ರಿಗೆ ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು. ಆ ಒಂದಷ್ಟು ಜನಕ್ಕೆ ಏನ್ ಹೇಳ್ತೀನಿ ಅಂತಂದ್ರೆ, ಅವ್ರಿಗೆಲ್ಲ ಸ್ವಲ್ಪ ತಿಳುವಳಿಕೆ ಕಮ್ಮಿ ಅನ್ಸುತ್ತೆ. ವಿಷ್ಣುವರ್ಧನ್ ಅವ್ರಿಗೂ ಜಾಗ ಕೊಟ್ಟಿದ್ದಾರೆ, ಅಣ್ಣವ್ರಿಗೆ ಬರೀ 2.5 ಎಕರೆ ಕೊಟ್ಟಿದ್ದಾರೆ. ವಿಷ್ಣುವರ್ಧನ್ ಅವರಿಗೆ 5 ಎಕರೆ ಕೊಟ್ಟಿದ್ದಾರೆ, ಎಲ್ಲಿ ಮೈಸೂರಲ್ಲಿ. ನಾನು ಅಣ್ಣವ್ರ ಅಭಿಮಾನಿಯಾಗಿ ಹೇಳ್ತೀನಿ, ಅಣ್ಣವ್ರ ಸ್ಮಾರಕ ಏನಿದೆ ಅದಕ್ಕಿಂತ 10 ಪಟ್ಟು ಚೆನ್ನಾಗಿ ಮಾಡಿದ್ದಾರೆ ಸರ್ಕಾರ ಮೈಸೂರಲ್ಲಿ. ಆ ವಿಷ್ಣುವರ್ಧನ್ ಅವ್ರು ಹಾಕೋತಾ ಇದ್ದ ಖಡ್ಗದಿಂದ ಹಿಡಿದು, ಆ ವಿಷ್ಣುವರ್ಧನ್ ಅವ್ರು ನಟಿಸಿದಂತ ಸಿನಿಮಾಗಳು, ಅಥವಾ ಅವರು ಮೂರ್ತಿ ಏನ್ ಕೆತ್ತಿದ್ದಾರೆ, ವಿಷ್ಣುವರ್ಧನ್ ಅವ್ರದ್ದೊಂದು ಸ್ಟ್ಯಾಚು ಕೆತ್ತಿದಾರಲ್ವಾ, ಅದನ್ನ ಅಯೋಧ್ಯೆಯಲ್ಲಿ ರಾಮಲಲ್ಲ ವಿಗ್ರಹ ಏನ್ ಕೆತ್ತಿದ್ರು, ಆ ಒಬ್ರು ಕೈಲೇನೆ ಇದನ್ನು ಕೂಡ ಕೆತ್ತಿರೋದು. ಅರುಣ್ ಅಂತ ಶಿಲ್ಪಿ ಹೆಸರು, ಅವರೇ ವಿಷ್ಣುವರ್ಧನ್ ಅವ್ರದ್ದು ಇಲ್ಲಿ ಕೆತ್ತಿರೋದು. ತುಂಬಾ ಅದ್ಭುತವಾಗಿ ಕೆತ್ತಿದ್ದಾರೆ, ತುಂಬಾ ಚೆನ್ನಾಗಿದೆ ವಿಷ್ಣುವರ್ಧನ್ ಅವ್ರ ಸ್ಮಾರಕ. ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಓಪನ್ ಇರುತ್ತೆ. ಯಾರು ವಿಷ್ಣುವರ್ಧನ್ ಸ್ಮಾರಕ ಮಾಡಿಲ್ಲ ಸರ್ಕಾರ ಅಂತ ಹೇಳ್ತಿರೋ, ಅವರೆಲ್ಲ ಒಂದ್ಸರಿ ಹೋಗಿ ಮೈಸೂರಲ್ಲಿ ನೋಡ್ಕೊಂಡ್ ಬರ್ಬೋದು. ಮೈಸೂರಲ್ಲಿ ಏನ್ ತುಕ್ ಮಾಡಿದ್ರು, ಬೆಂಗಳೂರಲ್ಲಿ ಯಾಕೆ ಮಾಡಿಲ್ಲ ಅಂತ ಕೇಳೋದಾದ್ರೆ ನೀವು, ಮೈಸೂರಲ್ಲಿ ವಿಷ್ಣುವರ್ಧನ್ ಅವರು ಅಂತ್ಯಕ್ರಿಯೆ ನಡಿಬೇಕು ಅನ್ನೋದು ಅವರ ಕುಟುಂಬದ ಒಂದು ಆಸೆ ಆಗಿತ್ತು. ಆದ್ರೆ ಆ ಒಂದು ಆಸೆ 2009ರಲ್ಲಿ ವಿಷ್ಣುವರ್ಧನ್ ಅವರು ತೀರ್ಕೊಂಡಾಗ ಆಗ್ಲಿಲ್ಲ. ಭಾರತೀಯವ್ರಿಗೂ ಕೂಡ ಕೇಳಿದ್ರಂತೆ ಅವ್ರ ಕುಟುಂಬದವ್ರಿಗೆ ಅಂತ್ಯಕ್ರಿಯೆ ಎಲ್ಲಿ ಮಾಡ್ಬೇಕು ಅಂತ. ಆದ್ರೆ ಅವ್ರು ಮೈಸೂರಲ್ಲಿ ಮಾಡ್ಬೇಕು ಅಂದಾಗ ಒಂದಷ್ಟು ಜನ ಅಭಿಮಾನಿಗಳ ಒತ್ತಾಯದ ಮೇರೆಗೆ ಬಾಲಕೃಷ್ಣ ಅವ್ರ ಜಾಗ ಏನಿದೆ ಅಲ್ಲಿ ಬಂದು ಅವರ ಅಂತ್ಯಕ್ರಿಯೆ ಮಾಡ್ತಾರೆ. ಅಲ್ಲಿ ಮಾಡಿದ್ಮೇಲೆ ಅಲ್ಲಿ ಸ್ಮಾರಕ ಮಾಡ್ಬೇಕು ಅಂತ ಅಂದ್ಬಿಟ್ಟು ಒಂದು 3.5 ಎಕರೆ ಕೇಳ್ತಾರೆ. ಯಾಕೆಂತಂದ್ರೆ ಅದು ಸರ್ಕಾರಿ ಜಾಗ ಅಲ್ಲ, ಕೇಳಿದ ತಕ್ಷಣ ಕೊಡೋದಕ್ಕೆ. ಅದು ಬಂದು ಒಬ್ಬ ಬೇರೆ ವ್ಯಕ್ತಿದು, ಅಂದ್ರೆ ಅವರ ಒಂದು ಕುಟುಂಬದಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ. ಆ ಒಂದು ಜಾಗ ಕೂಡ ಕೋರ್ಟ್ ಅಲ್ಲಿದೆ, ಹಾಗಾಗಿ ಕೇಳಿದ ತಕ್ಷಣ ಕೊಡೋದಿಕ್ ಬರೋದಿಲ್ಲ. ಕೋರ್ಟ್ ಕೂಡ ಏನಂತ ಸ್ಟೇ ಕೊಟ್ಟಿದೆ ಅಂತಂದ್ರೆ, ಸಮಾಧಿನ ತೆರವು ಮಾಡಿ ಅಂತಾನೆ ಹೇಳಿತ್ತು. ಅದ್ರ ಪ್ರಕಾರನೇ ಆಗಸ್ಟ್ ತಿಂಗಳು 2025ರಲ್ಲಿ ಸಮಾಧಿ ತೆರವು ಆಗಿತ್ತು. ಅದಾದ್ಮೇಲೆ ಮೈಸೂರಲ್ಲಿ ಲೋಕಾರ್ಪಣೆ ಕೂಡ ಆಗಿದೆ, ತುಂಬಾ ಚೆನ್ನಾಗಿದೆ. ಆದ್ರೆ ನಮಗೂ ಕೂಡ ಒಂದು ಬೇಜಾರಿದೆ, ವಿಷ್ಣುವರ್ಧನ್ ಅವ್ರದ್ದು ಬೆಂಗಳೂರಲ್ಲಿ ಮಾಡಿ ಅದನ್ನ ತೆರವು ಮಾಡಿ ಆಮೇಲೆ ಮೈಸೂರಲ್ಲಿ ಮಾಡಬಾರ್ದಾಗಿತ್ತು, ಇಲ್ಲ ಡೈರೆಕ್ಟ್ ಆಗಿ ಮೈಸೂರಲ್ಲೇ ಮಾಡ್ಬೇಕಾಗಿತ್ತು, ಇಲ್ಲ ಕರ್ನಾಟಕದಲ್ಲೇ ಬೆಂಗಳೂರಲ್ಲೇನೆ ಒಂದು ಸರ್ಕಾರಿ ಜಾಗದಲ್ಲಿ ಮಾಡ್ಬೇಕಾಗಿತ್ತು ಅಂತ. ಆದ್ರೆ ವಿಷ್ಣುವರ್ಧನ್ ಅವ್ರ ಅಭಿಮಾನಿಗಳು ತುಂಬಾ ಕಮೆಂಟ್ ಆಗ್ತಾರೆ, ಅಣ್ಣವ್ರಿಗೆ ಎಲ್ಲಾನು ಸಿಕ್ತು, ಕರ್ನಾಟಕ ಸಿಕ್ತು, ಫಸ್ಟ್ ಡಾಕ್ಟರೇಟ್ ಸಿಕ್ತು, ಅಥವಾ 2.5 ಎಕರೆ ಜಾಗ ಸಿಕ್ತು, ಎಲ್ಲಾನು ಹೇಳ್ತಾರೆ. ಅವ್ರಿಗೆಲ್ಲ ಏನ್ ಹೇಳ್ತೀನಿ ಅಂತಂದ್ರೆ, ಗೌರವ ಆಗ್ಲಿ, ಪ್ರಶಸ್ತಿ ಆಗ್ಲಿ, ಜಾಗ ಆಗ್ಲಿ ಯಾವ್ದು ಕೂಡ ಕೇಳಿ ಪಡಿಬಾರದು. ಅದಾಗದೆ ಹುಡ್ಕೊಂಡ್ ಬರ್ಬೇಕು, ಅವಾಗ್ಲೇನೆ ಅದು ಚಂದ. ಅಣ್ಣವ್ರಿಗೆ ಅದೇ ತರನೇ ಎಲ್ಲಾನು ಅದಾಗದೆ ಹುಡ್ಕೊಂಡ್ ಬಂತು. ಒಂದಷ್ಟು ಜನ ಅಭಿಮಾನಿಗಳು ನಮ್ಗೆ ಬೇಕು ಬೇಕು ಅಂತ ಕೇಳಿ ಕೇಳಿ ಪಡ್ಕೋತಾರೆ. ಬಟ್ ಅದ್ರ ಸಾಕಷ್ಟು ಜನ ವಿಷ್ಣುವರ್ಧನ್ ಅಭಿಮಾನಿಗಳು ಸಹ ಒಪ್ಕೋತಾರೆ. ಯಾಕೆಂತಂದ್ರೆ ಬೆಂಗಳೂರಿಗಿಂತ ವಿಷ್ಣುವರ್ಧನ್ ಅವರು ಮೈಸೂರಲ್ಲೇ ಇದ್ದಿದ್ದು ಜಾಸ್ತಿ. ಯಾಕೆಂದ್ರೆ ಅವ್ರು ಹುಟ್ಟಿ ಬೆಳೆದಿದ್ದು ಊರು ಕೂಡ ಮೈಸೂರು. ಅವರು ಕೊನೆಗೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದ್ದು ಕೂಡ ಮೈಸೂರಲ್ಲೇನೆ. ಆಮೇಲೆ ಅವ್ರನ್ನ ಬೆಂಗಳೂರು ಕರ್ಕೊಂಡ್ ಬರ್ತಾರೆ. ಇನ್ನೊಂದೇನು ಅಂತಂದ್ರೆ, ಎಲ್ಲಾನು ಸುಸೂತ್ರವಾಗಿ ನಡಿಬೇಕು, ಎಲ್ಲಾನು ಚೆನ್ನಾಗ್ ಆಗ್ಬೇಕು ಅಂತಂದ್ರೆ, ಒಂದು ಕುಟುಂಬ, ಒಬ್ಬ ಸ್ಟಾರ್ ನಟನ ಕುಟುಂಬದ ಮಧ್ಯೆ ಮತ್ತು ಅವರ ಅಭಿಮಾನಿಗಳ ನಡುವೆ ಒಳ್ಳೆ ಒಡನಾಟ ಇರಬೇಕು, ಒಳ್ಳೆ ಬಾಂಧವ್ಯ ಇರಬೇಕು. ವಿಷ್ಣುವರ್ಧನ್ ಅವರ ಒಂದು ಕುಟುಂಬದಲ್ಲಿ ಏನಾಯ್ತು ಅಂತಂದ್ರೆ, ವಿಷ್ಣುವರ್ಧನ್ ಅವರ ಒಂದು ಫ್ಯಾಮಿಲಿ ಮತ್ತು ವಿಷ್ಣುವರ್ಧನ್ ಅವರ ಒಂದು ಅಭಿಮಾನಿಗಳ ಬಳಗ, ಅವ್ರ ಮಧ್ಯೆನೇ ಒಂದಷ್ಟು ವೈಮನಸ್ಸಿದೆ. ಅಭಿಮಾನಿಗಳ ಬಳಗನೇ ಬೇರೆ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡ್ರೆ, ಅವ್ರ ಕುಟುಂಬನೇ ಬೇರೆ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಳ್ಳುತ್ತೆ. ಅವ್ರ ಕುಟುಂಬ ನಮ್ಗೆ ಮೈಸೂರಲ್ಲಿ ಜಾಗ ಬೇಕು ಅಂತ ಕೇಳಿದ್ರೆ, ಅವ್ರ ಅಭಿಮಾನಿಗಳು ಇಲ್ಲ, ನಮ್ಗೆ ಅಭಿಮಾನ್ ಸ್ಟುಡಿಯೋ ಏನಿದೆ ಅಲ್ಲೇ ಕೊಟ್ಬಿಡಿ ಅಂತ ಕೇಳ್ತಾರೆ. ಹಾಗಾಗಿ ಕೋರ್ಟ್ಗೂ ಕೂಡ ಅದು ಸಿಕ್ಕಾಪಟ್ಟೆ ಹಿಂಸೆ ಅನ್ನಿಸ್ತು. ಕೊನೆಗೆ ಕೋರ್ಟು ವಿಷ್ಣುವರ್ಧನ್ ಅವ್ರ ಮೇಲೆ ಸಂಪೂರ್ಣ ಅಧಿಕಾರ ಇರೋದು ಅವರ ಕುಟುಂಬಕ್ಕೆ, ಅವರ ಅಭಿಮಾನಿಗಳಿಗೆ ಅಲ್ಲ ಅಂತ ಕೋರ್ಟಿಂದ ಒಂದು ಆರ್ಡರ್ ಬರುತ್ತೆ. ಅದಾದ್ಮೇಲೆ ಅವರು ಮೈಸೂರಲ್ಲಿ ತಗೊಂತಾರೆ 5 ಎಕರೆ. ಅಲ್ಲಿ ತುಂಬಾ ಚೆನ್ನಾಗಿ ಕೂಡ ಮಾಡಿದ್ದಾರೆ. ಮತ್ತೆ ಅಣ್ಣವ್ರಿಗೆ ಆಗ್ಲಿ, ವಿಷ್ಣುವರ್ಧನ್ ಅವ್ರಿಗೆ ಆಗ್ಲಿ ಸರ್ಕಾರಿ ಯಾಕೆ ಜಾಗ ಕೊಡ್ಬೇಕು ಅಂತಂದ್ರೆ, ಈಗ ಅವ್ರೊಂದು ತೋಟದಲ್ಲಿ ಒಂದು ಫಾರ್ಮ್ ಹೌಸ್ ಅಲ್ಲಿ ಅವರ ಒಂದು ಕನ್ನಡದ ಒಂದು ಸ್ಟಾರ್ ನಟನ ಹಾಕೋತಾರೆ ಅನ್ಕೊಳ್ಳಿ. ಅವಾಗ ಏನಾಗುತ್ತೆ ಅಂತಂದ್ರೆ, ಪ್ರತಿಯೊಬ್ರು ಕೂಡ ಅದ್ರ ಮೇಲೆ ರೈಟ್ಸ್ ಯಾವುದೇ ಕಾರಣಕ್ಕೂ ಇರಲ್ಲ. ಈಗ ಸದ್ಯಕ್ಕೆ ಅವ್ರ ಮಕ್ಕಳು ಒಳ್ಳೆಯವರು, ಓಕೆ, ಅವ್ರು ನೋಡೋದಕ್ಕೆಲ್ಲ ಜಾಗ ಬಿಡ್ತಿದ್ದಾರೆ, ನಡೀತಿದೆ ಎಲ್ಲ ಅಂತ ಅನ್ಸುತ್ತೆ. ಮುಂದಿನ ದಿನಗಳಲ್ಲಿ ಜಾಗದ ರೇಟ್ ಡಬಲ್ ಆದ್ಮೇಲೆ ಅವ್ರು ಏನ್ ಮಾಡ್ತಾರೆ, ಒಂದು ಕಾಂಪ್ಲೆಕ್ಸ್ ಕಟ್ಟಬೇಕು ಅಥವಾ ಒಂದು ಅಪಾರ್ಟ್ಮೆಂಟ್ ಕಟ್ಟಬೇಕು ಅಂತ ಯೋಚನೆ ಮಾಡಿದಾಗ, ಆ ಒಂದು ಜಾಗ ಏನಿರುತ್ತೆ ಸ್ಮಾರಕನ, ಅದನ್ನ ಸೈಡ್ಗೆ ಹಾಕ್ತಾರೆ. ಆಗ ಜನಗಳು ಕೂಡ ಪ್ರಶ್ನೆ ಮಾಡೋ ಅಧಿಕಾರ ಇರೋದಿಲ್ಲ. ಯಾಕೆಂತಂದ್ರೆ ಅದೊಂದು ಪ್ರೈವೇಟ್ ಪ್ರಾಪರ್ಟಿ, ಅದಕ್ಕೂ ಜನಗಳಿಗೂ ಸಂಬಂಧ ಇರಲ್ಲ. ಅದೇ ಸರ್ಕಾರ ಒಂದು ಜಾಗ ಕೊಟ್ಟಾಗ ಅದ್ರ ಮೇಲೆ ಜನಗಳಿಗೆ ಸಂಪೂರ್ಣವಾಗಿ ಅಧಿಕಾರ ಇರುತ್ತೆ, ಅದನ್ನ ಪ್ರಶ್ನೆ ಮಾಡ್ಬೋದು. ಇನ್ನೊಂದು, ಕನ್ನಡದ ನಟರುಗಳಾಗಿರ್ಬೋದು ಅಥವಾ ದೇಶಕ್ಕಾಗಿ ಹೋರಾಡದವರಾಗಿರ್ಬೋದು, ಅವರ ಸ್ಮಾರಕಗಳನ್ನ ತುಂಬಾ ಚೆನ್ನಾಗಿ ಅಭಿವೃದ್ಧಿ ಮಾಡ್ಬೇಕಾಗಿರೋದು ಸರ್ಕಾರದ ಕೆಲಸ. ಈಗ ಒಬ್ಬ ನಟನ ಹುಟ್ಟು ಯಾವ ತರ ಇತ್ತು, ಕೊನೆಗೆ ಅವ್ರ ಸಿನಿಮಾ ಬದುಕಲ್ಲಿ ಯಾವ ತರ ಬೆಳೆದ್ರು, ಅದಾದ್ಮೇಲೆ ಅವ್ರ ಸಾವು ಯಾವ ತರ ಆಯ್ತು, ಅದಾದ್ಮೇಲೆ ಅವ್ರ ಎಷ್ಟು ಅಭಿಮಾನಿಗಳ ಬಳಗ ಇತ್ತು,
ಅವರು ರಾಜ್ಯಕ್ಕೋಸ್ಕರ ಏನೇನೆಲ್ಲ ಕೊಡುಗೆಗಳು ಕೊಟ್ಟರು, ಇದನ್ನೆಲ್ಲ ಒಂದು ಲೈಬ್ರರಿ ತರ ಮಾಡಿ ಒಂದು ಜಾಗನ ಕ್ರಿಯೇಟ್ ಮಾಡ್ತಾರೆ ಗೌರ್ಮೆಂಟ್. ಅದನ್ನ ಯಾವುದು ಕೂಡ ಒಂದು ಪ್ರೈವೇಟ್ ಆಗಿ ಕೊಟ್ರೆ ಅವರ ಕುಟುಂಬದವ್ರು ಅದನ್ನ ಮಾಡ್ತಾರೆ ಅನ್ನೋದು ನಂಬಿಕೆ ಯಾರಿಗೂ ಕೂಡ ಇರಲ್ಲ. ಯಾಕೆಂತಂದ್ರೆ ಎಷ್ಟೋ ನಟರುಗಳದ್ದು ನೋಡಿದೀವಿ, ಶಂಕರ್ ನಾಗ್ ಅವ್ರದ್ದು ಇನ್ನೂ ಸಹ ಯಾರು ಮಾಡಿಲ್ಲ. ಅವ್ರ ಮನೆಯವರು ಕೂಡ ಅದನ್ನ ಮಾಡೋಂಥ ಶಕ್ತಿ ಇದ್ದೇ ಇರುತ್ತೆ. ಯಾಕಂದ್ರೆ ಶಂಕರ್ ನಾಗ್ ಅವರು ಒಂದಷ್ಟಾದ್ರೂ ಸಂಪಾದನೆ ಮಾಡಿರ್ತಾರೆ. ಆದ್ರೆ ಶಂಕರ್ ನಾಗ್ ಅವ್ರಿಗೆ ಸರ್ಕಾರ ಕೂಡ ಮಾಡ್ಲಿಲ್ಲ. ಅವನ್ ಬೇಜಾರ್ ನಮಗೂ ಇದೆ. ಅಥವಾ ಅವ್ರ ಮನೆಯವ್ರು ಕೂಡ ಅದನ್ನ ಮಾಡ್ಲಿಲ್ಲ. ಅವ್ರ ಸಮಾಧಿ ನೋಡ್ಬೇಕು ಅಂತಾರೆ ನಾರ್ಮಲ್ ಜನಗಳ್ದೆ ಸಮಾಧಿ ತುಂಬಾ ಚೆನ್ನಾಗಿದೆ. ಅಷ್ಟು ಕೆಟ್ಟ ರೀತಿಲಿ ಇಟ್ಕೊಂಡಿದ್ದಾರೆ ಶಂಕರ್ ನಾಗ್ ಅವ್ರದ್ದು. ಆದ್ಮೇಲೆ ವಿಷ್ಣುವರ್ಧನ್ ಅವ್ರದಂತೂ ತುಂಬಾ ಚೆನ್ನಾಗಿದೆ. ಇದೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ, ಎಲ್ಲೂ ಕೂಡ ವಿಷ್ಣುವರ್ಧನ್ ಸರ್ ಅಭಿಮಾನಿಗಳು ಕಮೆಂಟ್ ಹಾಕ್ಬೇಡಿ ನಮಗ್ ಜಾಗ ಕೊಟ್ಟಿಲ್ಲ ಅಂತ. ಎಲ್ರು ಕೂಡ ಏನಂದ್ರೆ ಈ 18 ವರ್ಷ 20 ವರ್ಷ 25 ವರ್ಷದವ್ರು ಏನಿರ್ತಾರೆ ಅವ್ರು ನಿನ್ನೆ ಮೊನ್ನೆ ಬಂದು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಿರ್ತಾರೆ. ಅವ್ರು ಸುಮ್ನೆ ಏನೋ ಮೊಬೈಲ್ ಸಿಕ್ತು ಅಂದ್ಬಿಟ್ಟು ಸುಮ್ನೆ ಕಮೆಂಟ್ ಓದ್ತಾ ಇರೋದು, ಅವರು ಕೊಟ್ಟಿಲ್ಲ ಇವರು ಕೊಟ್ಟಿಲ್ಲ ಅಂತ ಅನ್ಬಿಟ್ಟು. ಎಲ್ರಿಗೂ ಕೂಡ ಕೊಟ್ಟಿದ್ದಾರೆ. ಅಣ್ಣವರು ತೀರ್ಕೊಂಡಾಗ ಒಂದು ವಿಷಯ ಗಮನಿಸಬಹುದು ನೀವು, ಸಿಕ್ಕಾಪಟ್ಟೆ ಜನ ಸೂಸೈಡ್ ಕೂಡ ಮಾಡ್ಕೊಂಡ್ರು. ಒಂದ್ 8 ಜನ ಸೂಸೈಡ್ ಕೂಡ ಮಾಡ್ಕೊಂಡ್ರು. ಸಿಕ್ಕಾಪಟ್ಟೆ ದೊಡ್ಡ ಗಲಾಟೆ ಆಗ್ತಿತ್ತು. ಆ ಒಂದು ಟೈಮಲ್ಲಿ ಕೂಡ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು. ಒಂದು ಅದ್ಭುತವಾಗಿ ಒಂದು ನಿರ್ಧಾರ ತಗೋತಾರೆ ಕುಮಾರಸ್ವಾಮಿ ಅವರು. ಆ ನಿರ್ಧಾರ ಏನು ಅಂತಂದ್ರೆ, ಒಬ್ಬ ನಟ ಅಥವಾ ಕರ್ನಾಟಕ ರಾಜ್ಯಕ್ಕೆ ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟಿರುವಂತ ನಟನ ಒಂದು ಸ್ಮಾರಕನ ನಾವು ಸರ್ಕಾರದವರೇ ಮಾಡ್ಬೇಕು. ಆ ಸ್ಮಾರಕ ಯಾವ ತರ ಇರ್ಬೇಕು ಅಂತಂದ್ರೆ, ಪ್ರತಿಯೊಂದು ರಾಜ್ಯದವರು ಜಿಲ್ಲೆಯವರು ಬಂದು ನೋಡೋ ತರ ಇರ್ಬೇಕು. ಪ್ರತಿಯೊಬ್ಬರಿಗೂ ಕೂಡ ಆ ಒಂದು ಸ್ಮಾರಕದ ಮುಂದೆಗಡೆ ಒಂದು ಬದುಕಾಗ್ಬೇಕು ಅನ್ನೋ ಒಂದು ಯೋಜನೆಯಲ್ಲಿ ಕುಮಾರಸ್ವಾಮಿ ಅವರು ಅಣ್ಣಾವರ ಒಂದು ಸ್ಮಾರಕನ ಅದ್ಭುತವಾಗಿ ಒಂದು ರೆಡಿ ಕೂಡ ಮಾಡ್ತಾರೆ. ಅದೇ ವಿಷ್ಣುವರ್ಧನ್ ಅವರು ತೀರ್ಕೊಂಡಾಗ JDS ಗೌರ್ಮೆಂಟ್ ಇರಲ್ಲ, ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಆದ್ರೆ ಹಿಂದಿನ ಸರ್ಕಾರ JDS ಏನಿತ್ತು ಅದು ತೋರ್ಸ್ಕೊಟ್ಟಿತ್ತು ಒಬ್ಬ ಮಹಾನ್ ವ್ಯಕ್ತಿ ತೀರ್ಕೊಂಡಾಗ ಒಂದು ಯಾವ ತರ ಒಂದು ಸ್ಮಾರಕ ಮಾಡ್ಬೇಕು ಅನ್ನೋದನ್ನ. ಆದ್ರೆ ಮುಂದಿನ ಗೌರ್ಮೆಂಟ್ ಯಾರು ಕೂಡ ಅದನ್ನ ಪಾಲಿಸ್ಕೊಂಡು ಹೋಗ್ಲಿಲ್ಲ. ಅದೇ ಅಂಬರೀಶ್ ಅವ್ರ ಸತ್ತ ಕೂಡ ಇದೇ ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ ಆಗಿದ್ರು. ಅವರು ಸಹ ಅಂಬರೀಶ್ ಅವ್ರಿಗೆ ಏನ್ ಗೌರವ ಕೊಡ್ಬೇಕು ಅದನ್ನ ಅಚ್ಚುಕಟ್ಟಾಗಿ ಕೊಟ್ರು. ಆದ್ರೆ ತುಂಬಾ ಜನ ಅನ್ಕೊಳ್ಳೋದು, ಈಗಲೂ ಸಹ ಅಣ್ಣವರ ಒಂದು ಸ್ಮಾರಕದ ಮುಂದೆಗಡೆ ಎಷ್ಟು ಜನ ತಳ್ಳಗಾಡಿಯಿಂದ ಇಟ್ಕೊಂಡು ಒಂದು ಫೋಟೋಗಳನ್ನ ಮಾರ್ಕೊಂಡು, ಒಂದು ಮೊಬೈಲ್ಗೆ ಕವರ್ ಕೂಡ ಹಾಕೊಂಡು, ಅಥವಾ ಇನ್ನೊಂದು ಸಾಕಷ್ಟು ಮುಂದೆಗಡೆ ತಿಂಡಿ ಅಥವಾ ಏನೇನೋ ಮಾರ್ಕೊಂಡು ಮಸಾಲ ಪುರಿ, ಪಾನಿಪುರಿ, ಗೋಬಿ ಈ ತರದ ಸೇಲ್ ಮಾಡ್ಕೊಂಡು ಸಾಕಷ್ಟು ಜನ ಬದುಕು ಕೂಡ ಕಟ್ಕೊಂಡಿದ್ದಾರೆ. ತುಂಬಾ ಜನ ಅದ್ರಲ್ಲಿ ಕೂಡ ಹೇಳ್ತಾರೆ, ನನ್ನ ತಂಗಿ ಮದುವೆ ಮಾಡಿದೆ ಈ ಸ್ಮಾರಕದ ಮುಂದೆಗಡೆ ಒಂದು ತರಕಾರಿ ಮಾರಿನೇ, ಈ ಸ್ಮಾರಕದ ಮುಂದೆಗಡೆ ನಾನು ಹಣ್ಣು ಮಾರಿ ನನ್ನ ಒಂದು ತಾಯಿಗೆ ಟ್ರೀಟ್ಮೆಂಟ್ ಕೊಡಿಸ್ದೆ. ಈ ತರ ಎಲ್ಲ ಮಾತುಗಳಲ್ಲಿ ಆಡ್ಬೇಕಾದ್ರೆ ಅದು ಯಾವ್ದೇ ರೀತಿ ಸ್ಮಾರಕ ಆಗಲ್ಲ. ಅದೊಂದು ದೇವಾಲಯ ಆಗುತ್ತೆ. ಅದೇ ರೀತಿ ಇವತ್ತು ಅಣ್ಣವರು ತೀರ್ಕೊಂಡು 20 ವರ್ಷ ಆದ್ರೂ ಸಹ ಆ ದೇವಾಲಯಕ್ಕೆ ಬರ್ತಿರೋ ಸಂಖ್ಯೆ ಕಮ್ಮಿ ಆಗಿಲ್ಲ. ಯಾವತ್ತೂ ಕೂಡ ಆ ದೇವಾಲಯಕ್ಕೆ ಬರ್ತಿರೋ ಸಂಖ್ಯೆ ಜಾಸ್ತಿ ಆಗ್ತಿದೆ. ಅಣ್ಣವರ ಸ್ಮಾರಕ ಏನಿದೆ ಅದು ಇವತ್ತು ಸ್ಮಾರಕ ಆಗಿ ಉಳಿದಿಲ್ಲ, ಅದೊಂದು ದೇವಾಲಯ ಆಗಿ ಉಳಿದಿದೆ. ಆ ದೇವಾಲಯದ ಮೇಲೆ ಯಾರೋ ಕಿಡಿಗೇಡಿಗಳು ಬಂದು ನಾನು ಕಪ್ಪು ಚುಕ್ಕೆ ಇಡ್ತೀನಿ ಅಂದ್ರೂ ಸಹ ಅಣ್ಣವರ ಕೋಟ್ಯಾಂತರ ಅಭಿಮಾನಿಗಳು ಅದನ್ನ ಸಹಿಸೋದಿಲ್ಲ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು.